ಯೇಸುವಿಗೆ ಸ್ತೋತ್ರ. ಇಂದು 31 ಜನವರಿ 2026. ಎಲ್ಲರಿಗೂ ವಾರಾಂತ್ಯದ ಶುಭಾಶಯಗಳು. ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದ 17ನೇ ವಾಕ್ಯ. ಇವರು ನೀರಿಲ್ಲದ ಬಾವಿಗಳು, ಬಿರುಗಾಳಿಯಿಂದ ಬಡಿಸಿಕೊಂಡು ಹಾರಿ ಹೋಗುವ ಮಂಜು ಆಗಿದ್ದಾರೆ. ಇಂಥವರ ಪಾಲಿಗೆ ಕಾರ್ಗತ್ತಲೆಯು ಇಟ್ಟಿರುವುದು. ಯೂದನು ತನ್ನ ಪತ್ರಿಕೆಯಲ್ಲಿ ದುರ್ಬೋಧಕರ ಗುಣಲಕ್ಷಣಗಳ ಕುರಿತಾಗಿ ಬರೆದಿರುವಂಥದ್ದು. ಇವರು ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರಾಗಿದ್ದಾರೆ. ಇವರು ಗಾಳಿಯಿಂದ ಹೊಡೆಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು, ಎಲೆಗಳುದುರಿದ ಹಣ್ಣು ಬಿಡದ ಒಣಗಿ ಹೋಗಿ ಬೇರು ಸಹಿತ ಕಿತ್ತು ಬಿದ್ದ ಮರಗಳು. ಯೂದನ ಪತ್ರಿಕೆ 12ನೇ ವಾಕ್ಯದ 2ನೇ ಭಾಗ. ದುರ್ಬೋಧಕರನ್ನು ಗುರುತಿಸುವ 3 ಲಕ್ಷಣಗಳ ಕುರಿತಾಗಿ ಜಾನ್ ಮ್ಯಾಕರ್ಥರ್ ಎಂಬ ಸತ್ಯವೇದ ಪಂಡಿತರು ಹೀಗೆ ಬರೆದಿದ್ದಾರೆ. 1. ದುರ್ಬೋಧಕರು ಸರ್ವಾಧಿಕಾರಿಗಳಂತೆ ವರ್ತಿಸುತ್ತಾರೆ. ಯಾರಾದರೂ ಇಂತಹ ದುರ್ಬೋಧಕರ ಸರ್ವಾಧಿಕಾರವನ್ನು ಪ್ರಶ್ನಿಸಿದರೆ ಅವರು ಅಂಥವರನ್ನು ಬಲವಾಗಿ ಖಂಡಿಸುವವರು, ಶಪಿಸುವಂಥವರು ಆಗಿರುತ್ತಾರೆ. ಇಂತಹ ದುರ್ಬೋಧಕರು ಉಪಯೋಗಿಸುವ ಸ್ಥಿರವಾದ ಪಲ್ಲವಿ ಅನ್ನುವಂಥದ್ದು ಸೇವಕರನ್ನು ಪ್ರಶ್ನಿಸಬಾರದು. ಈ ದುರ್ಬೋಧಕರು ಸತ್ಯವೇದದ ನೀತಿ ನಿಯಮಗಳನ್ನು ಮೀರಿ ಕಾರ್ಯನಿರ್ವಹಿಸುವವರಾಗಿದ್ದಾರೆ. 2. ದುರ್ಬೋಧಕರು ಸ್ವಯಂ ಕೇಂದ್ರಿತ ರೀತಿಯಲ್ಲಿ ಸೇವೆ ಮಾಡುವಂಥವರು. ಜನರು ತಾವು ಬೋಧಿಸುವಂಥದ್ದನ್ನೇ ಕೇಳುವಂಥವರು, ಅಂಗೀಕರಿಸುವಂಥವರು ಆಗಿರಬೇಕೆಂದು ಬಯಸುವವರಾಗಿದ್ದಾರೆ. ಇದರ ಫಲವಾಗಿ ಇವರ ಬೋಧನೆಗಳಲ್ಲಿ ಆರೋಗ್ಯ, ಐಶ್ವರ್ಯ, ಸಮೃದ್ಧಿ ಇವುಗಳು ಮಾತ್ರ ಇರುವಂಥದ್ದಾಗಿದೆ. ಇವರು ತಮ್ಮದೇ ಆದ ಧ್ಯೇಯನ್ನು, ಮಿಷನ್ ಅನ್ನು ಬೋಧಿಸುವವರಾಗಿದ್ದು, ಇವರ ಮಿಷನ್ ಅನ್ನುವಂಥದ್ದು ಸ್ವಯಂ ಏಳಿಗೆಯಾಗಿರುತ್ತದೆ. 3ನೇದಾಗಿ, ಇವರು ಆದಿಮ ಸಭೆಯ ಅಥವಾ ಅಪೊಸ್ತಲರ ಬೋಧನೆಗಳನ್ನು ತಿರಸ್ಕಾರದಿಂದ ನೋಡುವವರು, ಅಥವಾ ಅಪೊಸ್ತಲರು ಕಲಿಸಿದಂತಹ ಬೋಧನೆಗಳನ್ನು ಬೋಧಿಸುವುದರ ಬದಲಾಗಿ ತಮ್ಮದೇ ಆದ ಸ್ವಶೈಲಿಯ ನವೀನತೆಯಿಂದ ಕೂಡಿದ ವಿಧಾನಗಳನ್ನು, ಸಿದ್ಧಾಂತಗಳನ್ನು ಜನರ ಮೇಲೆ ಹೋರಿಸುವಂಥವರು ಆಗಿದ್ದಾರೆ. ಪೇತ್ರನು ಈ ಪತ್ರಿಕೆಯನ್ನು ಬರೆಯುವಾಗ ಈ ಗುಣಲಕ್ಷಣಗಳು ಆದಿಮ ಸಭೆಯಲ್ಲಿ ಕಳ್ಳತನದಿಂದ ಹೊಕ್ಕಿದ ದುರ್ಬೋಧಕರಲ್ಲಿ ಸ್ಪಷ್ಟವಾಗಿ ಕಾಣುವಂಥದ್ದಾಗಿತ್ತು. ಆದುದರಿಂದಲೇ ಪೇತ್ರನು ಅವರನ್ನು ನೀರಿಲ್ಲದ ಬಾವಿಗಳು, ಬಿರುಗಾಳಿಯಿಂದ ಬಡಿಸಿಕೊಂಡು ಹೋಗುವ ಮಂಜು ಆಗಿದ್ದಾರೆಂಬುದನ್ನು ಗ್ರಹಿಸಿಕೊಂಡನು. ಇಂತಹ ದುರ್ಬೋಧಕರು ಜನರಿಗೆ ಅಥವಾ ವಿಶ್ವಾಸಿಗಳಿಗೆ ಪೊಳ್ಳಾದ ಭರವಸೆಯನ್ನು ನೀಡುವವರಾಗಿದ್ದಾರೆ. ಕೆಲವು ಪ್ರದೇಶಗಳಲ್ಲಿ ಮೋಡವು ದಟ್ಟನೆ ವ್ಯಾಪಿಸಿ ಧಾರಾಕಾರವಾಗಿ ಮಳೆಯಾಗುವ ಮುನ್ಸೂಚನೆಯನ್ನು ಕೊಡುವಂಥದ್ದಾಗಿದೆ. ಆದರೆ ಹವಾಮಾನದಲ್ಲಿ ಉಂಟಾಗುವ ಗಾಳಿಯ ವೇಗದ ಫಲವಾಗಿ ಗಮನಾರ್ಹವಾದ ಮಳೆಯಾಗದೆ ಅಂತಹ ಪ್ರದೇಶಗಳು ಒಣಗಿ ಬಂಜರು ಭೂಮಿಯಾಗಿ ಮಾರ್ಪಡುತ್ತದೆ. ಹಾಗೆಯೇ ದುರ್ಬೋಧಕರು ಜನರ ಆಧ್ಯಾತ್ಮಿಕ ಜೀವಿತವನ್ನು ಹಸನು ಮಾಡುವಂತಹ ಯಾವ ದೈವಿಕತೆಯ ಉಪದೇಶವನ್ನು ಹೊಂದದವರಾಗಿದ್ದಾರೆ. ಪ್ರೀತಿಯ ದೇವಜನರೇ, ನೀವುಗಳು ಇಂತಹ ದುರ್ಬೋಧಕರ ಮಾಯಾಜಾಲಕ್ಕೆ ಮಾರು ಹೋಗದೆ ಅಥವಾ ಅವರ ತಂತ್ರಕ್ಕೆ ಗುಲಾಮರಾಗದೆ ನಿಮ್ಮನ್ನು ನೀವೇ ಕಾಪಾಡಿಕೊಳ್ಳಿರಿ. ಯೇಸು ಹೇಳಿರುವಂಥದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 37-38 ವಾಕ್ಯಗಳಲ್ಲಿ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ
ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.